ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಯುದ್ಧವು ನಿಮ್ಮದಲ್ಲ ಕರ್ತನದು. ಅದಕ್ಕೆ ಆಧಾರವಾಗಿ 2 ಪೂರ್ವಕಾಲವೃತ್ತಾಂತ 20ನೇ ಅಧ್ಯಾಯ 15ನೆಯ ವಚನ. ಎಲ್ಲ ಯಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ಕೆಲವು ವಿರೋಧಿಗಳು ಯುದ್ಧಕ್ಕೆ ಬರುತ್ತಿದ್ದಾರೆ. ಮೋವಾಬ್ಯರು, ಆಮೋನಿಯರು, ಮೆಕ್ಯೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರುತ್ತಿದ್ದಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಳ್ರಿ, ನಮ್ಮ ಜೀವಿತದಲ್ಲಿ ಕೂಡ ಎದುರು ನೋಡದ ಅನೇಕ ಭಯ ಹುಟ್ಟಿಸುವ ಹೋರಾಟಗಳು, ಕಾರ್ಯಗಳು ಬರಬಹುದು. ಕ್ರೈಸ್ತ ಜೀವನ ಸುಲಭದ ಜೀವನವಲ್ಲ, ಅದು ಒಂದು ಹೋರಾಟದ ಜೀವನ. ನೋಡ್ರಿ, ಇಸ್ರಾಯೇಲ್ ಜನರನ್ನು ನೋಡುವಾಗ ಅವರಿಗೆ ತೊಂದರೆ ಕೊಡುವ ಜನರು ಯಾವಾಗಲೂ ಇದ್ದರು. ಯೆಬೂಸಿಯರು, ಹಿತ್ತಿಯರು, ಕಾನಾನ್ಯರು, ಐಗುಪ್ತರು, ಫಿಲಿಷ್ಟಿಯರು. ಅದೇ ವಿಧದಲ್ಲಿ ದೇವ ಮಕ್ಕಳಿಗೆ ಯಾವಾಗಲೂ ಉಪದ್ರವ ಕೊಡುವ ಜನರು ಈ ಸಮಯದಲ್ಲಿ ಕೂಡ ಇದ್ದಾರೆ. ಇಸ್ರಾಯೇಲ್ ಜನರಿಗೆ ಕಣ್ಣಿಗೆ ಕಾಣುವ ಶತ್ರುಗಳು ತೊಂದರೆ ಕೊಡುವವರಾಗಿದ್ದರು. ಆದರೆ ಈ ದಿನ ನಮಗೆ ಕಣ್ಣಿಗೆ ಕಾಣದೇ ಇರುವ ಶತ್ರುಗಳಾದ ಭಯ, ರೋಗ, ಬಡತನ, ಒತ್ತಡ, ಕುಟುಂಬದ ತೊಂದರೆ, ನೆರೆಯವರ ಗುಣಗಾಟ, ತಳ್ಳಿ ಹಾಕುವಿಕೆ, ಈ ವಿಧವಾದ ಅನೇಕ ವೈರಿಗಳು ನಮಗೆ ವಿರೋಧವಾಗಿ ಬರುತ್ತಿದ್ದಾರೆ. ಆದರೆ ದೇವರು ನಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ? ನೀವು ಮೌನವಾಗಿರ್ರಿ. ಯುದ್ಧ ನಿಮ್ಮದಲ್ಲ, ಹೋರಾಟ ನಿಮ್ಮದಲ್ಲ, ಯುದ್ಧವು ನನ್ನದು. ನೋಡ್ರಿ, ಯುದ್ಧವು ಕರ್ತನದು, ಸೋಲು ಸೈತಾನನದು, ಜಯವು ನಮ್ಮದಾಗಿದೆ. ಯುದ್ಧವು ಕರ್ತನದು, ಸೋಲು ಸೈತಾನನದು, ಜಯವು ನಮ್ಮದಾಗಿದೆ. ಜೀವಿತವೇ ಒಂದು ಹೋರಾಟ, ಅದು ಉಪದ್ರವಗಳ ಸಂತೆ, ಸಮಸ್ಯೆಗಳಿಂದ ತುಂಬಿರುವಂಥದ್ದು. ಆದರೂ ನಾವು ಕಳವಳಗೊಳ್ಳಬೇಕಾಗಿಲ್ಲ. ಏಕೆಂದರೆ ಕರ್ತನು ನಮ್ಮೊಂದಿಗಿರುವನು. ನಮ್ಮ ಯುದ್ಧಗಳಲ್ಲಿ ಆತನೇ ನಾಯಕನಾಗಿ ನಿಂತು ನಡೆಸುವನು. ವಿಮೋಚನಾ ಕಾಂಡ 14ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಅಂದು ಯೆಹೋಷಾಫಾಟನಿಗೆ ವಿರೋಧವಾಗಿ ಅನೇಕ ಶತ್ರುಗಳು ಕೂಡಿ ಬಂದರು. ಸಮುದ್ರದ ಮರಳಿನಷ್ಟು ಸಂಖ್ಯೆಯಲ್ಲಿ ವಿರೋಧಿಗಳು ಯುದ್ಧಕ್ಕೆ ಬಂದರು. ಶತ್ರು ಸೈನ್ಯವನ್ನು ನೋಡಿದ ಯೆಹೋಷಾಫಾಟನು ಹೆದರಿಕೊಂಡಿದ್ದ ನಿಜವೇ, ಆದರೆ ಅವನು ಕರ್ತನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ದೇವ ಮಕ್ಕಳೇ, ಸಮಸ್ಯೆಗಳು ಬರುವಾಗ ಆ ಸಮಸ್ಯೆಯ ಉದ್ದ, ಅಗಲ, ಎತ್ತರಗಳನ್ನು ನೀವು ನೋಡಿಕೊಂಡಿರಬೇಡ್ರಿ. ಸಮಸ್ಯೆಗಳ ಮೇಲೆ ಜಯ ಕೊಡುವಂಥ ದೇವಾದಿ ದೇವನನ್ನು ನೋಡ್ರಿ. ನಮ್ಮ ದೇವರು ಯುದ್ಧದಲ್ಲಿ ಪರಾಕ್ರಮಶಾಲಿಯು, ಜಯಶಾಲಿಯು, ನಮಗೆ ಜಯ ಕೊಡುವ ದೇವರು. ನಿಮ್ಮ ಸಮಸ್ಯೆಗಳ ಮುಂಭಾಗದಲ್ಲಿ ನೀವು ಕರ್ತನನ್ನು ನಿಲ್ಲಿಸುವುದಾದರೆ ನೀವೆಂದಿಗೂ ಭಯಪಡುವುದೇ ಇಲ್ಲ. ಕರ್ತನು ನಿಮ್ಮ ಪರವಾಗಿ ಯುದ್ಧ ಮಾಡಿ ನಿಮಗೆ ಜಯವನ್ನು ಕೊಡುತ್ತಾರೆ. ಅದಕ್ಕೆ ಹೇಳಿದರು, ನೀವಂತೂ ಸುಮ್ಮನೆ ಇರ್ರಿ, ದೇವರು ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡ್ರಿ ಎಂಬುದಾಗಿ ದೇವರು ತಿಳಿಸುತ್ತಿದ್ದಾರೆ. ಸತ್ಯವೇದದಲ್ಲಿ ಅನೇಕ ಯುದ್ಧಗಳು ನಡೆದಿದೆ. ಫರೋಹನನು ತನ್ನ ಸೈನ್ಯಗಳೊಂದಿಗೆ ಇಸ್ರಾಯೇಲರನ್ನು ಅಟ್ಟಿಸಿಕೊಂಡು ಬಂದನು. ಆದರೆ ಕರ್ತನು ಅವರ ಪರವಾಗಿ ಯುದ್ಧ ಮಾಡಿದಾಗ ಫರೋಹನನು ಅವನ ಸೈನ್ಯವು ಕೆಂಪು ಸಮುದ್ರದಲ್ಲಿ ನಾಶವಾಗಿ ಬಿಟ್ಟರು. ಗೋಲಿಯಾತ ಫಿಲಿಷ್ಟಿಯರು ಇಸ್ರಾಯೇಲ್ರಿಗೆ ಎದುರಾಗಿ ಯುದ್ಧಕ್ಕೆ ಬಂದರು. ಆ ಯುದ್ಧವನ್ನು ಸಹ ಕರ್ತನು ತನ್ನ ಯುದ್ಧವನ್ನಾಗಿಸಿ ದಾವೀದನ ಮೂಲಕ ದೊಡ್ಡ ಗೋಲಿಯಾತನನ್ನು ಕೆಡವಿ ಹಾಕಿದರು. ಅದು ಮಾತ್ರವಲ್ಲ, ಯೆಹೋಷಾಫಾಟನಿಗೆ ವಿರೋಧವಾಗಿ ಬಂದವರೆಲ್ಲ ನಾಶವಾದರು. ಆತನು ಕಹಿಯಾದ ಮಾರವನ್ನು ಮಧುರವಾಗಿ ಮಾರ್ಪಡಿಸುವಾತನು. ಅರಣ್ಯದಲ್ಲಿ ಮನ್ನವನ್ನು ಸುರಿಸಿ ಬಂಡೆಯನ್ನು ಸೀಳೆ ತನ್ನ ಜನರ ದಾಹವನ್ನು ತೀರಿಸಿದಾತನು. ಅರಣ್ಯದಲ್ಲಿ ಲಾವಕ್ಕೆ ಬರಮಾಡಿ ಇಸ್ರಾಯೇಲರ ಪಾಳೆಯವನ್ನು ತುಂಬಿಸಿದನು. ದಡ ತುಂಬಿ ಹರಿಯುತ್ತಿದ್ದ ಯೋರ್ದಾನ್ ಹಿಂತಿರುಗಿ ಹೋಗುವಂತೆ ಮಾಡಿದಾತನು. ತನ್ನ ಜನರಿಗೆ ತಡೆಯಾಗಿ ನಿಂತಿದ್ದ ಯೆರಿಕೋ ಗೋಡೆಯನ್ನು ಬೀಳುವಂತೆ ಮಾಡಿದನು. ಕಾನಾನಿನ 7 ಜನಾಂಗಗಳನ್ನು 31 ಅರಸರನ್ನು ಇಸ್ರಾಯೇಲರಿಗೆ ಅಧೀನ ಮಾಡಿದನು. ಮತ್ತು ಇಷ್ಟು ಮಹತ್ಕರವಾದ ಅದ್ಭುತಗಳನ್ನು ಮಾಡಿದ ದೇವರು ನಿಶ್ಚಯವಾಗಿ ನಿಮಗಾಗಿ ಯುದ್ಧ ಮಾಡುವರು. ಈ ದೇವರು ಎಂದೆಂದಿಗೂ ಇರುವ ದೇವರು.
ಮರಣದ ಪರ್ಯಂತರ ನಮ್ಮನ್ನು ನಡೆಸಿ ಓ ಸ್ತೋತ್ರ ಜಯದ ಜೀವಿತವನ್ನು ಮಾಡುವಂತೆ ಕೃಪೆ ಮಾಡುವರೋ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿಮಗಾಗಿ ಯುದ್ಧ ಮಾಡುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮಗಾಗಿ ಯುದ್ಧ ಮಾಡುವ ದೇವರು, ನಮ್ಮ ಪರವಾಗಿ ಕ್ರಿಯೆ ಮಾಡುವ ದೇವರು, ವಿಶೇಷವಾಗಿ ಈ ವಾಕ್ಯವನ್ನು ಕೇಳುವಂಥ ಎಲ್ಲ ದೇವ ಜನರಿಗಾಗಿ ದೇವರೇ ನಾವು ಪ್ರೇಯರ್ ಮಾಡ್ತೇವಪ್ಪ. ಎಷ್ಟೋ ಜನರ ಜೀವಿತದಲ್ಲಿ ಸವಾಲುಗಳು, ಹೋರಾಟಗಳು ಇದೆ. ಯೇಸುವಿನ ನಾಮದಲ್ಲಿ ಅಪ್ಪ, ನೀವು ನಿನ್ನ ಮಕ್ಕಳ ಪರವಾಗಿ ಯುದ್ಧ ಮಾಡ್ರಿ. ನೀವು ನಿಮ್ಮ ಮಕ್ಕಳ ಪರವಾಗಿ ಒಂದು ಜಯವನ್ನು ಕೊಡ್ರಿ. ಯುದ್ಧ ನಿಮ್ಮದಲ್ಲ ನನ್ನದೆಂಬುದಾಗಿ ಹೇಳಿದ ದೇವರು ಅವರ ಒಂದೊಂದು ಹೋರಾಟದ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಜಯ ಉಂಟಾಗಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿಯೊಂದು ಸಂಗತಿಗಳಲ್ಲಿ ಜಯ ಉಂಟಾಗಲಿ, ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕರ್ತನು ನಿಮಗಾಗಿ ಯುದ್ಧ ಮಾಡ್ತಾರೆ, ನಿಮಗಾಗಿ ಹೋರಾಡ್ತಾರೆ. ಧೈರ್ಯವಾಗಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.